ನಮಸ್ಕಾರ ಮಕ್ಕಳೇ. ಇಂದು ನಾವು ಕನ್ನಡ ಮತ್ತು ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿಯೋಣ. ಟುಡೇ ಲೆಟ್ಸ್ ಲರ್ನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ವರ್ಣಮಾಲೆ. ಮೊದಲು ನಾವು ಕನ್ನಡ ಎಂದರೇನು ಎಂದು ತಿಳಿಯೋಣ. First we'll learn what do you mean by Kannada. ಕನ್ನಡ ಭಾರತೀಯ ಭಾಷೆಯಲ್ಲಿ ಒಂದು. ಕನ್ನಡ is one of the Indian language. ಇದು ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ. It is the official language of the state of Karnataka. ಈಗ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿಯೋಣ. Now let's learn about ಕನ್ನಡ ವರ್ಣಮಾಲೆ. ವರ್ಣಮಾಲೆ means group of ಕನ್ನಡ letters. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. We have 49 letters in ಕನ್ನಡ ವರ್ಣಮಾಲೆ. ಆ ಇಂದ ಅಹವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಆ ಟು ಅಹ letters will call it as ಸ್ವರಗಳು. ಸ್ವರಗಳು means vowels. ಸ್ವರಗಳಲ್ಲಿ 15 ಅಕ್ಷರಗಳಿವೆ. We have 15 letters in ಸ್ವರಗಳು. ಕ ಇಂದ ಲ ವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ವ್ಯಂಜನಗಳು ಮೀನ್ಸ್ ಕಾನ್ಸನೆಂಟ್ಸ್. ಕ ಟು ಲ we call them as ವ್ಯಂಜನಗಳು. Tell me what is that? ವ್ಯಂಜನಗಳು. ವ್ಯಂಜನಗಳಲ್ಲಿ ನಮಗೆ 34 ಅಕ್ಷರಗಳಿವೆ. We have 34 letters in ವ್ಯಂಜನಗಳು. Let's start with ಸ್ವರಗಳು. ನಾವು ಸ್ವರಗಳಿಂದ ಪ್ರಾರಂಭಿಸೋಣ. ಅ ಆ ಇ ಈ ಉ ಊ ರು ಎ ಎ ಐ ಒ ಒ ಔ ಅಂ ಅಹ. ಈ 15 ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೀತೇವೆ. These 15 letters we call it as ಸ್ವರಗಳು. ಇಂದು ನಾವು 4 ಮೊದಲನೇ ಅಕ್ಷರಗಳನ್ನು ಕಲಿಯೋಣ. ಮೊದಲನೇ 4 ಅಕ್ಷರಗಳನ್ನು ಕಲಿಯೋಣ. ಲೆಟ್ಸ್ ಲರ್ನ್ ಫಸ್ಟ್ 4 letters ಆಫ್ ಸ್ವರಗಳು. ಮೊದಲನೇದು ಫಸ್ಟ್ ಒನ್ ಇಸ್ ಅ. ವಾಟ್ ಇಸ್ ದಿಸ್? ಅ. ವಾಟ್ ಇಸ್ ದಿಸ್ ಲೆಟರ್? ಒನ್ಸ್ ಅಗೇನ್ ಅ. ಅ. ಅಮ್ಮ. Amma means mother. Amma andre mother. Yes, we all like our mother, right? A. Amma. Repeat after me. A. Amma. A. Arasa. Arasa means king. ಅ ಅರಸ. ನಾನು ಹೇಳ್ದಂಗೆ ಹೇಳಿ. ಅ ಅರಸ. ಅ ಅಗಸ. ಅಗಸ means wash the clothes. ಡೋಬಿ. ಅ ಅಗಸ.
ನಾನು ಹೇಳ್ದಂಗೆ ಹೇಳಿ. ರಿಪೀಟ್ ಆಫ್ಟರ್ ಮೀ. ಅ ಅಗಸ. ಅ ಅಳಿಲು. ಅಳಿಲು means squirrel. Yes, squirrel. ಅ ಅಳಿಲು. Repeat after me. ಅ ಅಳಿಲು. ನಾವು ಮತ್ತೊಮ್ಮೆ ಎಲ್ಲವನ್ನು ಒಂದು ಸಲ ಹೇಳೋಣವೇ. ಲೆಟ್ಸ್ ಸೇ ಒನ್ಸ್ ಅಗೇನ್ ಆಲ್ ದ 4 words. ಅ ಅಮ್ಮ. ಅ ಅರಸ. ಅ ಅಗಸ. ಅ ಅಳಿಲು. ನಾವೀಗ ಮುಂದಿನ ಅಕ್ಷರ ನೋಡೋಣ. ವಿಚ್ ಇಸ್ ಅವರ್ ನೆಕ್ಸ್ಟ್ ಲೆಟರ್? ಆ. ಸೇ ಆ. ಎಸ್. ಆ ಆನೆ. What is this? We all know, right? What is this? Yes, ಆನೆ. ಆನೆ. ಆಮೆ. ಆಮೆ means tortoise. ಆಮೆ. Repeat after me. ಆಮೆ. ಆಟ. ಆಟ means game. We'll all love to play game, right? In game, we'll say ಆಟ. ಆಟ. ಆಕಾಶ. ಆಕಾಶ means sky. Yes, sky in Kannada will say ಆಕಾಶ. ಆಕಾಶ. Repeat along with me. ಆಕಾಶ. ಮತ್ತೊಮ್ಮೆ ಹೇಳೋಣ. Let's repeat once again. ಆನೆ. ಆಮೆ. ಆಟ. ಆಕಾಶ. ಈಗ ನಾವು ಮುಂದಿನ ಅಕ್ಷರ ನೋಡೋಣ. Now let's see which is our next letter. This letter is called as E. ಏನಂತ ಕರಿತೀವಿ? E. Repeat after me. E. E. ಇಲಿ. ಇಲಿ means rat. Rat in Kannada we'll call it as ili. ಇಲಿ. ನಾನು ಹೇಳ್ದಂಗೆ ಹೇಳಿ. ಇಲಿ. ಇರುವೆ. ಇರುವೆ means ant. ಇರುವೆ. Repeat after me. ನಾನು ಹೇಳ್ದಂಗೆ ಹೇಳಿ. ಇರುವೆ. ಇಟ್ಟಿಗೆ. ಇಟ್ಟಿಗೆ means a brick. ಇಟ್ಟಿಗೆ. Repeat after me. ಇಟ್ಟಿಗೆ. ಇಂಧನ. ಇಂಧನ means fuel. Without fuel
we can't use our vehicle, right? Fuel in Kannada we'll say as indana. Indana. Repeat after me. Indana. ಮತ್ತೊಮ್ಮೆ ಹೇಳೋಣವೇ? Let's say once again. Repeat along with me. Ili. Iruve. Ittige. ಇಂಧನ. ನಮ್ಮ ಮುಂದಿನ ಅಕ್ಷರ, which is our next letter? Iju. Iju means swim. Swim in Kannada we'll call it as Iju. Iju. Repeat after me. Iju. Isha. Lord Shiva. We'll call it as Isha. Isha. Repeat after me. Isha. E.T. E.T. means spear. The early women and old soldiers were using this spear, right? Let's call it as E.T. What we'll call it as? E.T. Repeat after me. E.T. E.T. Echala. Echala means wild date plum. Trees call it as Echala. Echala. Repeat after me. Echala. ಮತ್ತೊಮ್ಮೆ ಎಲ್ಲವನ್ನು ಹೇಳೋಣ. Let's say once again. Iju. Repeat after me. Isha. Iju. Echala. ಮಕ್ಕಳೇ, ಇಂದು ನಾವು ಅ ಆ ಇ ಈ 4 ಅಕ್ಷರಗಳನ್ನು ಕಲಿತಿದ್ದೇವೆ. ಟುಡೇ ವಿ ಲರ್ನ್ ಅ ಆ ಇ ಈ ಲೆಟರ್ಸ್. ಸೊ ವಿಲ್ ಪ್ರಾಕ್ಟೀಸ್ ದೀಸ್ ಲೆಟರ್ಸ್. ಈ ಅಕ್ಷರಗಳನ್ನು ನಾವು ಅಭ್ಯಾಸ ಮಾಡೋಣ. ಧನ್ಯವಾದಗಳು ಮಕ್ಕಳೇ.